ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನು ಮನೆಯಲ್ಲಿ ಬೇಕ್ರಿ ಸ್ಟೈಲ್ನಲ್ಲಿ ಯಾವ ರೀತಿ ರಸಗುಲ್ಲ ಮಾಡ್ತಾರೆ ಅದೇ ರೀತಿ ಮನೆಯಲ್ಲಿ ಸಾಫ್ಟಾಗಿ ಜ್ಯೂಸಿಯಾಗಿ ರಸಗುಲ್ಲನ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮನೆಯಲ್ಲಿ ಸ್ವಲ್ಪ ಹಾಲು ಒಡೆದೋಗಿತ್ತು ಇವತ್ತು. ಅದೇ ಹಾಲನ್ನ ನಾನು ಸೋದಿಸ್ಕೊಂಡು ರಸಗುಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಹಾಲನ್ನ ನಾನು ಎಲ್ಲ ಫುಲ್ಲು ಡ್ರೈ ಮಾಡ್ಕೊತಾ ಇದ್ದೀನಿ. ನೀರೆಲ್ಲನೂ ಈ ಥರ ಜಲ್ಡಿ ತೊಗೊಂಡು ಫುಲ್ಲು ನೀರನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಹಿಂಡ್ಕೊಳ್ಳಿ. ಅದನ್ನು ಹಿಂಡ್ಕೊಂಡು ನಾನು ಇಲ್ಲಿ ಒಂದು ಬಟ್ಟೆ ತೊಗೊಂಡು ಸಪ್ರೇಟು ಒಂದು ಬಟ್ಟೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಬಟ್ಟೆಯಿಂದ ಚೆನ್ನಾಗಿ ನೀರೆಲ್ಲ ತೆಗಿಯೋಣ ಅಂತ ಹೇಳ್ಬಿಟ್ಟು. ಫಸ್ಟಿಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ಚೆನ್ನಾಗಿ ಹಿಂಡ್ಕೊಂಡು ನೀರೆಲ್ಲ ತೆಗಿತಾ ಇದ್ದೀನಿ. ನೀವು ಸಪ್ರೇಟ್ ಹಾಲು ಒಡೆದು ನೀವು ಮಾಡೋದಕ್ಕಿಂತ ಹಾಲು ಹೊಡೆದಿದ್ರೆ ಅದರಲ್ಲಿ ನೀವು ವೇಸ್ಟ್ ಮಾಡೋಂಗಿಲ್ಲ. ಇದೇ ರೀತಿ ನಾವು ರಸಗುಲ್ಲನ ಮಾಡ್ಕೋಬೋದು. ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ. ನೀರೆಲ್ಲ ಹಿಂಡ್ಕೊಂಡು ಸೈಡ್ಗೆ ಎತ್ತಿಡೋಣ. ಮತ್ತು ಇಲ್ಲಿ ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡು ಮತ್ತು ಅರ್ಧ ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಒಂದೆರಡು ಏಲಕ್ಕಿ ಪುಡಿ ನಾನು ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿರೋದನ್ನು ತೊಗೊಂಡು ಮತ್ತು ನಾನು ಒಂದು ಪ್ಲೇಟಿಗೆ ತೊಗೊಂಡು ಇದನ್ನೆಲ್ಲ ಪುಡಿ ಮಾಡಿ ಚೆನ್ನಾಗಿ ಇದನ್ನೇನು ಮಾಡಬೇಕು ಅಂದರೆ ಚೆನ್ನಾಗಿ ಕೈಯಿಂದ ನಾದ್ಕೋಬೇಕು. ತುಂಬ ನಾದ್ಕೋಬೇಕು, ಚೆನ್ನಾಗಿ ಸಾಫ್ಟ್ ಆಗಬೇಕು ಇದು ಚೆನ್ನಾಗಿ. ಇಲ್ಲಾಂದರೆ ರಸಗುಲ್ಲ ಚೆನ್ನಾಗಿ ಜ್ಯೂಸಿಯಾಗಿ ಬರಲ್ಲ. ಹಾಗಾಗಿ ಚೆನ್ನಾಗಿ ಹಸ್ತ ಕೊಟ್ಟು ಚೆನ್ನಾಗಿ ಈ ಥರ ನಾದ್ಕೊಳ್ಳಿ. ಚೆನ್ನಾಗಿ ಈ ಥರ ನಾದಬೇಕು. ಅದು ನಾದಿದ್ರೇ ಚೆನ್ನಾಗಿ ಅದು ಉಂಡೆಗಳು ಕಟ್ಟೋಕ್ಕೆ ಬರೋದು ಚೆನ್ನಾಗೆ. ಇಲ್ಲಾಂದರೆ ಬಿಡಿಯಾಗಿ ಉಳ್ಕೊಂಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ನಾದ್ತಾ ಏನಾಗುತ್ತೆ, ಸಾಫ್ಟಾಗಿ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೆ. ನೋಡಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ನೀವು ಬೇಕ್ರಿಲಿ ಹೋಗಿ ಒಂದು ರಸಗುಲ್ಲಾಗೆ ಎಷ್ಟೊಂದು ದುಡ್ಡು ಕೊಡಬೇಕು, ಅದಕ್ಕಿಂತ ಮನೇಲೇ ನೀವು ಮಾಡ್ಕೋಬೋದು. ಇದರಲ್ಲಿ ಒಂದು 4 ರಸಗುಲ್ಲನ ಮಾಡ್ತಾಯಿದ್ದೀನಿ. ಯಾಕಂದರೆ ಹಾಲು ಒಡೆದಿತ್ತಲ್ವ, ಅದೇ ಹಾಲಲ್ಲಿ ನಾನು ಟ್ರೈ ಮಾಡಿದೆ. ಬೇರೆ ಹಾಲು ನಾನು ಒಡೆಯೋದಕ್ಕೆ ಹೋಗಲಿಲ್ಲ. ಇವಾಗ 4 ಉಂಡೆಗಳಾಗಿದೆ. ಒಂದೇ ಸಮ 4 ಉಂಡೆ. ನಿಮ್ಮ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ಉದ್ದುದಾಗಿ ಬೇಕಂದ್ರೆ ಉದ್ದಾಗಿ ಮಾಡ್ಕೋಬೋದು. ಈ ಥರ ರೌಂಡ್ ಬೇಕು ರೌಂಡ್ ಶೇಪಲ್ಲಿ ಮಾಡ್ಕೋಬೋದು, ಗುಲಾಬ್ ಜಾಮ್ ಥರ. ಇವಾಗ ನಾನು ನೀರೊಳಗೆ ಹಾಕಿ ಇಲ್ಲ 10 ರಿಂದ 15 ನಿಮಿಷ ನಾನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರಸಗುಲ್ಲ. ಅದು ಡಬಲ್ ಆಗಿದೆ. ಇವಾಗ ರಸಗುಲ್ಲ ರೆಡಿ ಆಗಿದೆ. ನಾನು ಇವಾಗ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಸಾಫ್ಟಾಗಿದೆ. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸಖತ್ತಾಗಿ ಕಾಣಿಸ್ತಾ ಇದೆ ಸಾಫ್ಟಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.